ಹಲೋ ನಮಸ್ಕಾರ. ನಾನು ಶರಣಪ್ಪ ಬಾಚಲಾಪುರ್. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಒಂದು ವರದಿಯನ್ನು ತಂದಿದ್ದೇನೆ. ಇದು ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಹಳ್ಳಿ. ಕನಕಗಿರಿ ವಿಧಾನಸಭೆ ಕ್ಷೇತ್ರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಯವರ ಸ್ವಕ್ಷೇತ್ರವಾಗಿದ್ದು, ಈ ಕ್ಷೇತ್ರ ಗಂಗಾವತಿ ತಾಲೂಕಿನ ಹನವಾಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹಳೆಗುಡದಲ್ಲಿ ಸುಮಾರು 200 ಮನೆಗಳಿರುವಂಥ ಒಂದು ಸಣ್ಣ ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಇಲ್ಲಿರುವಂಥ ಒಂದೇ ಒಂದು ಬೋರ್ವೆಲ್ ಸಹ ಸಂಪೂರ್ಣವಾಗಿ ನೀರು ಬರ್ತಾ ಇಲ್ಲ. ಜೊತೆಗೆ ಇರುವಂಥ ಒಂದು ಬೋರು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಈ ಕಾರಣಕ್ಕಾಗಿ ಇಲ್ಲಿ ಕುಡಿಯುವ ನೀರಿಲ್ಲದೆ ಕಳೆದ 1 ತಿಂಗಳಿಂದ ಈ ಜನ ಪರದಾಡ್ತಿದ್ದಾರೆ. ಮತ್ತು ಅವರು ಹೇಳುವ ಪ್ರಕಾರ ಈಗ ನಮಗೆ ಬಹಿರ್ದೇಶಿಗೂ ಹೋದರೂ ಸಹ ನೀರು ಸಿಗ್ತಾ ಇಲ್ಲ, ಜೊತೆಗೆ ಕುಡಿಯೋ ನೀರಿಲ್ಲ, ಮಕ್ಕಳು ಜಳಕ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನಾವು ಸ್ನಾನ ಮಾಡೋಕ್ಕಾಗಿಲ್ಲ, ಕುಡಿಯೋ ನೀರಿಗಾಗಿ ಪರಿತಪಿಸಬೇಕಾಗಿದೆ, ಪಕ್ಕದಲ್ಲಿರುವಂಥ ಜಮೀನಿಗೆ ಹೋಗಿ ನೀರು ತರಬೇಕಾಗಿದೆ. ಇದೇ ರೀತಿ ಮುಂದುವರೆದರೆ ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ ಮಾರ್ಚ್ ಮೊದಲ ವಾರದಲ್ಲಿ ಈ ಪರಿಸ್ಥಿತಿ ಆಗಿದೆ. ಇನ್ನು ಮುಂದೆ ಜೂನ್ ಮಳೆಗಾಲ ಆರಂಭವಾಗಿ ಜೂನ್ದಲ್ಲಿ ಮಳೆ ಆದರೆ ಮಾತ್ರ ಇಲ್ಲಿ ಕುಡಿಯುವ ನೀರು ಇರ್ತದೆ. ಮತ್ತು ಇರುವಂಥ ಜಲಮೂಲಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ. ನಾವು ಸಂಕಷ್ಟಕ್ಕಿದ್ದೀವಿ. ಸುಮಾರು ಇಷ್ಟು ಮನೆಗಳಿಗೆ ಕುಡಿಯುವ ನೀರಿಗಾಗಿ ಇರುವಂಥ ಒಂದೇ ಜಲಮೂಲದ ಅದು ಸಹ ಕಡಿಮೆ ಪ್ರಮಾಣದಲ್ಲಿ ನೀರು ಸಿಗ್ತಾ ಇದೆ. ಈ ನೀರಿಗಾಗಿ ನಾವು ಪರದಾಡಬೇಕಾಗಿದೆ. ಈ ಕಾರಣಕ್ಕಾಗಿ ನಮಗೆ ಸಂಪೂರ್ಣ ನೀರು ಕೊಡಿ, ಎಲ್ಲದಿದ್ದರೆ ನೀವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾವೇ ಇಡೀ ಗ್ರಾಮಸ್ಥರು ಬಂದು ಧರಣಿ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಹೇಳ್ತೀವಿ. ಜೊತೆಗೆ ಈ ಕುರಿತು ಇಲ್ಲಿಯ ಹನವಾಳ PDO ಅವರಿಗೂ ಸಹ ಮನವಿ ಮಾಡಿಕೊಂಡಿದ್ದೇವೆ. ಗಂಗಾವತಿ ತಾಲೂಕು ಆಡಳಿತಕ್ಕೂ ಸಹ ಮನವಿ ಮಾಡಿದ್ದೇವೆ. ಜೊತೆಗೆ ಸಂಬಂಧಪಟ್ಟ ಎಲ್ಲರಿಗೂ ನಾವು ಮನವಿ ಮಾಡಿದರೂ ಸಹ ಯಾವುದೇ ರೀತಿಯ ಸ್ಪಂದನೆ ಆಗಿಲ್ಲ. ಈ ರೀತಿಯ ಸ್ಪಂದನೆ ಆಗದೇ ಇದ್ದರೆ ಮುಂದಿನ ದಿನಗಳು ಹೇಗೆ ಅನ್ನುವಂಥ ಸಮಸ್ಯೆ ಆಗಿದೆ. ಸುಮಾರು ವರ್ಷದಿಂದ ಒಂದೇ ಬೋರು ನಮ್ಮೂರಲ್ಲಿ ಇರೋದರಿಂದ ಆ ಬೋರಿನಲ್ಲಿ ಕುಡಿಯುವ ನೀರಿಗೆ ಯೋಗ್ಯವಾದ ನೀರು ಬರ್ತಾ ಇಲ್ಲ. ನಮಗೆ ಬೇರೆ ಮಾರ್ಗವಿಲ್ಲದೆ ಅದೇ ನೀರನ್ನು ನಾವು ಕುಡಿಯುತ್ತಾ ಬಂದಿದ್ದೇವೆ. ಈಗಾಗಲೇ ಮಕ್ಕಳಿಗೆ ಕಾಲು ನೋವು, ಕೈ ನೋವು, ಹಿರಿಯರಿಗೆ ಮಂಡೆ ನೋವು, ಈ ಥರ ರೋಗಗಳು ಕಾಡಕುಂತಾವೆ. ಈಗ ಬೇಸಿಗೆ ಆದ್ದರಿಂದ ನಮಗೆ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಮಕ್ಕಳು, ಮರಿ, ಹೆಣ್ಮಕ್ಳು ಎಲ್ಲರೂ ಸೇರಿ ನಾವು ಅಹೋರಾತ್ರಿ ಧರಣಿ ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿದೆ. ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರು ಇಲ್ಲದೆ ಜನ ಪರದಾಡುವಂಥ ಸ್ಥಿತಿ ಉಂಟಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಸಹ ನಿನ್ನೆ ಈ ಕುರಿತು ಒಂದು ಸಭೆಯನ್ನು ಮಾಡಿದಾಗ ಈ ಸಭೆಯಲ್ಲಿ ಹೇಳ್ತಿರೋದು ಈಗಾಗಲೇ 150 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗ್ತಿದೆ ಅನ್ನುವಂಥದ್ದಿದೆ. ಜೊತೆಗೆ ಒಂದು 7-8 ಗ್ರಾಮಗಳಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಆಗ್ತಿದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಜೊತೆಗೆ ಈ ಕುರಿತು ಆ ಕ್ಷೇತ್ರದ ಶಾಸಕರು ಆಗಿರುವಂಥ ಸಚಿವ ಶಿವರಾಜ್ ತಂಗಡಿ ಪ್ರಶ್ನಿಸಿದಾಗ ಅವರು ಹೇಳೋದು, ಈಗ ಇಲ್ಲಿ ಸಮಸ್ಯೆ ಆಗಿದೆ, ಇಲ್ಲಿ ತಕ್ಷಣಕ್ಕೆ ನಮ್ಮ ಅಧಿಕಾರಿಗಳು ಹೋಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ವಿ ಮತ್ತು ಇಲ್ಲಿರುವಂಥ ಹಳೆ ಬೋರನ್ನು ರೀಫ್ರೆಶಿಂಗ್ ಮಾಡಿಕೊಂಡು ಅಲ್ಲಿಗೆ ನೀರನ್ನು ತರೋದು, ಜೊತೆಗೆ ಅವಶ್ಯಕತೆ ಬಿದ್ದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ತಂದು ಈ ಗ್ರಾಮಸ್ಥಕ್ಕೆ ನೀರು ಕೊಡ್ತೀವಿ ಅನ್ನೋದಂತೂ ಇದೆ. ಇವತ್ತು ನನಗೆ ಮಾಹಿತಿ ಬಂದ ತಕ್ಷಣ ಮುಂಜಾನೆ ತಹಸೀಲ್ದಾರ್ನು EO ಅವ್ರನ್ನ ಅಲ್ಲಿ ಕಳಿಸಿದ್ದೀನಿ. ವಾಟರ್ ಸಪ್ಲೈ JW ಕಳಿಸಿದ್ದೀನಿ. ಫ್ಲಶಿಂಗ್ ಒಂದು ಬೋರ್ವೆಲ್ ಕೆಟ್ಟಿದೆ, ಒಂದು ಬೋರ್ವೆಲ್ ಇದ್ದಿದ್ದು ಅಲ್ಲಿ ಕೆಟ್ಟಿದೆ. ಆ ಬೋರ್ವೆಲ್ ನನ್ನ ಕ್ಷೇತ್ರನ ಅದು ನನಗೆ ಗಮನಕ್ಕೂ ತಂದಿಲ್ಲ. ಪ್ರತಿಯೊಬ್ಬರು ನನಗೆ ಫೋನ್ ಹಚ್ತಾರೆ. ಒಂದು ಸ್ವಲ್ಪ ಕರೆಂಟ್ ಹೋದ್ರೆ ಫೋನ್ ಹಚ್ತಾರೆ. ಅವ್ರು ಯಾಕೆ ನೀರು ಹೋಗಿದ್ದಕ್ಕೆ ಫೋನ್ ಹಚ್ಚಿಲ್ಲ ಗೊತ್ತಿಲ್ಲ. ನಾನು ಫೋನ್ ಅಟೆಂಡ್ ಮಾಡ್ತೀನಿ ಡೈರೆಕ್ಟಾಗಿ. ಅಕಸ್ಮಾತ್ ಸಭೆ ಇದ್ದದ್ನಾಗ ನಾನು ಮಿಸ್ರು ಕಾಲಿಗೆ ಗಾಡಿಯಾಗ ಕುಂತ್ಮೇಲೆ ವಾಪಸ್ ಹಚ್ತೀನಿ. ಯಾವ ಕೆಂಪಿಗೆ ಇರ್ತಾವೆ ಎಲ್ಲವಕ್ಕೂ ಯಾವುದೂ ಮಿಸ್ ಮಾಡೋಂಗಿಲ್ಲ. ಇದು ಸಹ ನ್ಯೂಸ್ 18 ಒಂದು ಇಂಪ್ಯಾಕ್ಟ್ ಆಗಿದ್ದರೂ ಸಹ ಇದು ಕೇವಲ ಒಂದು ಗ್ರಾಮದಲ್ಲ, ಇಡೀ ಜಿಲ್ಲೆಯಲ್ಲಿ ಇದೇ ರೀತಿ ಗ್ರಾಮಗಳಿರುತ್ತೆ. ಮತ್ತು ಈಗಾಗಲೇ ಮಾರ್ಚ್ ಮೊದಲ ವಾರದಲ್ಲಿ ಈ ರೀತಿ ಸಮಸ್ಯೆ ಮುಂದಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಲ್ಬಣಿಸುವಾಗೈತಿ. ಈ ಕುರಿತು ಜಿಲ್ಲಾಡಳಿತ ಒಂದು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿ ಗ್ರಾಮಸ್ಥರಿಗೆ ಮತ್ತು ಜನರಿಗೆ ನೀರನ್ನು ಕೊಡಬೇಕು. ಮತ್ತು ಸಾಮಾನ್ಯವಾಗಿ ಮುಖ್ಯವಾಗಿ ಬೇಕಾಗಿರೋದು ಗಾಳಿ ಮತ್ತು ನೀರು. ಈ ಗಾಳಿ ಮತ್ತು ನೀರಿನಲ್ಲಿ ಗಾಳಿ ಹೇಗೋ ಸಿಗುತ್ತೆ, ಆದರೆ ನೀರು ಸಹ ಸಿಗ್ತಾಯಿಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಭಯಂಕರ ಬಿಸಿಲು ಉಂಟಾಗಿದೆ. ಬಿರು ಬಿಸಿಲಿನಲ್ಲಿ ಜನ ಕಡುದಾಹಕ್ಕೆ ಒಳಗಾಗ್ತಾಯಿದ್ರೆ ಇಂಥ ಸಂದರ್ಭದಲ್ಲಿ ನೀರಿಲ್ಲದೆ ಜನ ತತ್ತರಿಸುವಂಥ ಸ್ಥಿತಿಯಲ್ಲಿ ಜಿಲ್ಲಾಡಳಿತ ಹೆಚ್ಚು ಕೆಲಸ ಮಾಡಬೇಕಾಗಿದ್ದು ಅವಶ್ಯಕವಾಗಿದೆ ಅನ್ನೋದು ಇಲ್ಲೇ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.